ನಮಸ್ತೆ. ನಾನು ನಿಮ್ಮ ಸಂಗೀತ ಗೋವಾದಿಂದ. ನಾನು ನನ್ನ ಜೀವನ ವ್ಲೋಗ್ 11. ಇವತ್ತು 11ನೇ ವ್ಲೋಗ್. ಎಂದಿನಂತೆ ಶಾಪ್ ಓಪನ್ ಮಾಡಿದ್ದೀನಿ. ಇವತ್ತು ನಾಗರ ಪಂಚಮಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕೆಂದರೆ ಕಾರಣಾಂತರಗಳಿಂದ ಹೋಗಿಲ್ಲ ದೇವಸ್ಥಾನಕ್ಕೆ. ಇವತ್ತು ಶುಕ್ರವಾರ ಬೇರೆ, ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಎಲ್ಲ ದಿನವೂ ಒಳ್ಳೆಯದೇ ಆಗಿರುತ್ತೆ, ಮತ್ತು ಕೆಟ್ಟ ದಿನ ಅಂತಿಲ್ಲ. ನನಗೆ ಶುಕ್ರವಾರ ಸ್ವಲ್ಪ ಸ್ಪೆಷಲ್ ಡೇ. ಎಂದಿನಂತೆ ಶಾಪ್ ಓಪನ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಟೈಮ್ ತುಂಬಾ ಮಳೆ ಇತ್ತು. ಇವಾಗ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿದೆ, ಬಿಸಿಲಿದೆ. ಈ ಟೈಮಲ್ಲಿ ಇವಾಗ 3:30, ಕಸ್ಟಮರ್ ಏನು ಅಷ್ಟು ಇರೋದಿಲ್ಲ, ಅದಕ್ಕೆ ವ್ಲೋಗ್ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಮತ್ತು ಎಲ್ಲಿ ವಿಡಿಯೋನ ಯೂಸ್ ಮಾಡಿ ಕಸ್ಟಮರಿಗೆ ಹ್ಯಾಂಡಲ್ ಮಾಡಿ ಬರಬೇಕಾಗತ್ತೆ. ಹೀಗೆ ಫ್ರೆಂಡ್ಸ್, ಎಂದಿನಂತೆ ನನ್ನ ಶಾಪ್ ಹಾಗೆ ನಡೀತಾ ಇದೆ. ಈ ದೀಪಾವಳಿ ಬಂದರೆ 2 ಇಯರ್ಸ್ ಕಂಪ್ಲೀಟ್. ನನಗೊಂದು ಹೆಮ್ಮೆ ಇದೆ ಅಂದರೆ, ಯಾರಿಗೂ ಮೋಸ ಮಾಡಿಲ್ಲ, ಯಾರ ಹತ್ರನೂ ಏನಂದ್ರೆ ಭಿಕ್ಷೆ ಬೇಡಿಲ್ಲ, ನನಗಿಲ್ಲ ಇಲ್ಲ ಅಂತ. ನನ್ನ ಒಂದು ಆತ್ಮಸ್ಥೈರ್ಯ ಇದೆಯಲ್ಲ, ನಾನು ಮಾಡ್ತೀನಿ, ಈ ಥರ ಬದುಕ್ತೀನಿ ಅನ್ನೋದು, ಅದು ನನಗೆ ನಾನು ಹೆಮ್ಮೆ ಪಟ್ಕೊಳ್ಳುವಂಥ ವಿಷಯ. ಯಾಕಂದರೆ ಅಚಾನಕ್ಕಾಗಿ, ಅಂದರೆ ಏನೂ ಗೊತ್ತಿಲ್ಲ ಅಂತಿಲ್ಲ, ಇಲ್ಲಿ ಬಂದು 15 ವರ್ಷ ಆಯಿತು. ಲ್ಯಾಂಗ್ವೇಜ್ ಸಹಿತ ಬರ್ತಾ ಇರಲಿಲ್ಲ, ಬೇರೆಯವ್ರ ಹತ್ರ ಮಾತಾಡಲಿಕ್ಕೂ ನನಗೆ ಕಷ್ಟ ಇದ್ದಂತಹ ಪರಿಸ್ಥಿತಿಯಲ್ಲಿ ಬಂದು ಒಂದು ಲೆವೆಲಿಗೆ ಬಂದ ತಕ್ಷಣ ಮತ್ತೆ ಪುನಃ ಅದೇ ಸ್ಟೇಜಿಗೆ ಹೋಗೋದಿದೆಯಲ್ಲ, ತುಂಬ ಕಷ್ಟ. ಅಂದರೆ ಒಂದು ಸಲ ಕೆಳಗೆ ಬಿದ್ದವರು ಮೇಲೆ ಏಳ್ತಾರೆ, ಮತ್ತೆ ಕೆಳಗೆ ಬಿದ್ದ ಆವಾಗ ಎಷ್ಟು ನೋವಾಗುತ್ತೆ. ಹಾಗೆ ನನ್ನ ಲೈಫಲ್ಲಿ ಸಹಿತ ಆಯಿತು. ತುಂಬ ಒಂದು ಸಲ ಅಲ್ಲಿಂದ ಊರು ಬಿಟ್ಟು ಗೋವಾಗೆ ಬಂದೆ. ಏನೋ ಒಂದು ತಮ್ಮನೊಟ್ಟಿಗಿದ್ದು ಇಂಪ್ರೂವ್ ಆದೆ, ಅದು ಮತ್ತೆ ತಮ್ಮನ ಬಿಟ್ಟು ಒಬ್ಬಳೇ ಆದೆ. ಈಗ ಒಬ್ಬಳೇ ಇದ್ದೀನಿ. ಯಾಕೆಂದರೆ ಒಂದು ಸಪೋರ್ಟ್ ಅಂತ ಇರುತ್ತಲ್ಲ, ಆವಾಗ ಏನೂ ಅನಿಸೋದಿಲ್ಲ ನಮಗೆ, ಭಯ ಅನಿಸೋದಿಲ್ಲ. ಆಮೇಲೆ ಸಪೋರ್ಟು ಇಲ್ಲ ಅಂದ ತಕ್ಷಣ ಒಂಥರ ಭಯ ಅನಿಸುತ್ತೆ. ಆವಾಗ ಏನು ಮಾಡಬೇಕು ಅಂತ ತಲೆಗೆ ಗೊತ್ತಾಗೋದೇ ಇಲ್ಲ. ಆದರೂ ಧೈರ್ಯ ತಂದುಕೊಂಡು ಒಂದು ಶಾಪ್ ಅಂತ, ಒಂದು ನನ್ನದೇ ಅಂತ ಒಂದು ಅಂಗಡಿಯನ್ನು ನಡೆಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಇದನ್ನು ನಡೆಸಿಲ್ಲ ಅಂದರೆ ನಾನು ಜೀವನ ಮಾಡೋದೇ ಕಷ್ಟ. ಯಾಕೆಂದ್ರೆ ನನ್ನ ಮಗಳು ಇವಾಗ ಎಜುಕೇಷನ್ ಆಗಬೇಕು, ನಮ್ಮ ಲೈಫ್ ಆಗಬೇಕು. ಇಂಪಾರ್ಟೆಂಟ್ ನಂಗೆ ನನ್ನ ಮಗಳ ಲೈಫು, ಅವಳದೊಂದು ಲೈಫ್ ಸೆಟಲ್ ಮಾಡಬೇಕು. ಗೊತ್ತಿದೆಯಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಅಂದರೆ ಮದುವೆ ಮಾಡೋದು ಜವಾಬ್ದಾರಿಗಳಿರುತ್ತೆ. ಫಸ್ಟ್ ನನಗೆ ಆಕಿ ಏನು ಓದ್ತಾಳೆ ಅದನ್ನು ಓದಿಸ್ಬೇಕು, ಇಷ್ಟೇ. ಆಮೇಲೆ ಮದುವೆ ವಿಚಾರ. ನಿನ್ನೆ ಒಂದು ಫ್ರೆಂಡ್ ಸಿಕ್ಕಿದ್ರು ನನಗೆ, ಅಂದರೆ ಅಂಗಡಿಗೆ ಬಂದಿದ್ದರು. ಅವ್ರು ನನ್ನ ಕಡೆ ತುಂಬ ಕ್ಲೋಸು. ನಿನ್ನೆ ಹಾಗೆ ಮಾತಾಡ್ತಾ ನನಗೆ ಹೇಳಿದ್ರು, ಸಂಗೀತ, ನೀನು ಸಾನಿಕನ ಬೇಗ ಮದುವೆ ಮಾಡಬೇಡ. ಯಪ್ಪ ಇಲ್ಲ, ನನಗೆ ಆ ಥರ ಯೋಚನೆಯೇ ಇಲ್ಲ. ಆಕೆಗೆ ನಾನೇನಾದರೂ ಎಜುಕೇಷನ್ ಆಗಿ ಅವಳು ಜಾಬ್ ಮಾಡಿದ ಮೇಲೆ ನಾನು ಆಮೇಲೆ ತೀರ್ಮಾನ ಮಾಡೋದು ಅಂತ. ಸುಮ್ಮನೆ ತುಂಬ ಮಾತಾಡಾಯಿತು. ಯಾಕೆಂದರೆ ಲೈಫ್ ಬಗ್ಗೆ ನಮ್ಗೆ ಹೃದಯಕ್ಕೆ ಹತ್ತಿರ ಹತ್ರನೇ ಮಾತಾಡಲಿಕ್ಕಾಗುತ್ತೆ. ಎಲ್ಲರ ಹತ್ರನೂ ನಾವು ಮಾತಾಡೋಕ್ಕಾಗಲ್ಲ. ತುಂಬ ವಿಷಯ ಶೇರ್ ಮಾಡ್ಕೊಂಡ್ವಿ, ತುಂಬ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ, ಯಾಕೆಂದರೆ ಎಲ್ಲ ಸರಿ ಇರಲಿಕ್ಕಾಗೋದಿಲ್ಲ. ಯಾಕೆಂದರೆ ಇದು ನೋಡಿ, ಇದು ಸರಿಯೇ ಇಲ್ಲ. ಇದು ಒಂದು ಸ್ಮಾಲು, ಇದು ಒಂದು ಇದೇ ಹಾಗೆ ಇದೆ. 5 ಬೆರಳು ಸರಿ ಇಲ್ಲ. ಅದಕ್ಕೆ ನಾವು ಎಲ್ಲರನ್ನೂ ಸರಿಯಾಗಿ ನೋಡ್ಕೊಂಡು ಹೋಗಲಿಕ್ಕೂ ಆಗೋದಿಲ್ಲ. ನಮ್ಮ ಲೈಫಲ್ಲಿ ಎಲ್ಲ ಸರಿಯೂ ಆಗಿರೋದಿಲ್ಲ. ಯಾರದೇ ದುಡ್ಡಿರೋರಿರಲಿ ಇರದೇ ಇರೋರಿರಲಿ, ಅವ್ರ ಲೈಫಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಅಥವಾ ಏನೋ ಒಂದು ಏರಿಳಿತಗಳು ಇದ್ದೇ ಇರುತ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊತಾ ಇದ್ದರೆ ನಮ್ಮ ಜೀವನ ಆಗಲ್ಲ. ಹಾಗೆ ಶಾಪ್ ವಿಚಾರ ಆಗಿ ಮಾತಾಡುವಾಗ, ಈಗ ಸಾಮಾನೆಲ್ಲ ತೊಗೊತೀವಿ, ಎವ್ರಿ ವೀಕು 15 ಡೇಸ್ಗೆ ಆರ್ಡರ್ ಬರ್ತದೆ, ತೊಗೊತೀವಿ. ಕೆಲವೊಂದು ಸಾಮಾನು ಎಷ್ಟು ನಾವು ತೊಗೊತೀವಲ್ಲ ಅಷ್ಟು ಸೇಲ್ ಆಗಲ್ಲ, ಅಂದರೆ ಅದು ವೇಸ್ಟ್ ಆಗೇ ಬಿಡುತ್ತೆ. ಕೆಲವೊಂದು ಸಾಮಾನು ರಿಪ್ಲೇಸ್ಮೆಂಟ್ ಇರುತ್ತೆ. ಈಗ ಅದರ ಡೇಟ್ ಮುಗೀತು, ಮ್ಯಾನುಫ್ಯಾಕ್ಚರ್ ಡೇಟ್ ಮುಗೀತು ಅಂದ ತಕ್ಷಣ ನಾವು ಅದು ಕಂಪ್ನಿಗೆ ವಾಪಸ್ ಮಾಡ್ಬೋದು. ಅದೊಂದು ರೂಲ್ಸ್ ಇದೆ. ನಮ್ಮ ಇಲ್ಲಿ ಮಂತ್ಲಿ ಮೊದಲನೇ ವಾರ ನಾವು ಯಾರು ಆರ್ಡರಿಗೆ ಬರ್ತಾರಲ್ಲ ಅವ್ರಿಗೆ ಹೇಳಬೇಕು, ಈ ಥರ ಇದೆ. ಅವ್ರು ಬರ್ಕೊತಾರೆ. ಮತ್ತು ಕೆಲವೊಂದು ಸಾಮಾನು ರಿಪ್ಲೇಸ್ ಕೊಡ್ತಾರೆ, ಕೆಲವೊಂದು ಕೊಡೋದಿಲ್ಲ, ಕೆಲವೊಂದು ಮೈನಸ್ ಮಾಡ್ತಾರೆ.
ಕೆಲವೊಂದು ಸಾಮಾನು ರಿಪ್ಲೇಸ್ ಕೊಡ್ತಾರೆ, ಕೆಲವೊಂದು ಸಾಮಾನು ರಿಪ್ಲೇಸ್ ಕೊಡಲ್ಲ. ಅದಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ ದುಡ್ಡು ಅದನ್ನು ಮೈನಸ್ ಮಾಡ್ತಾರೆ ನಮ್ಮ ಬಿಲ್ಲಲ್ಲಿ. ಈ ರೀತಿಯೂ ಇಟ್ಕೊಳ್ಬೇಕು. ಮತ್ತು ಒಂದ್ಸಲ ನಾವು ಯಾವುದಾದ್ರೂ ಸಾಮಾನು ತೊಗೊಂಡ್ರೆ ಈ ಸಾಮಾನು ಹೇಗೆ ಫಾಸ್ಟ್ ಸೇಲಿಂಗ್ ಇದೆಯೋ ಅಥವಾ ಸ್ಲೋ ಇದೆಯೋ ಅದನ್ನು ನೋಡಿಬಿಟ್ಟು ನಾವು ಅದನ್ನು ಒಂದು 15 ದಿವಸಕ್ಕೆ ಇಷ್ಟು ಬೇಕು ಇಷ್ಟೇ ಇಡಬೇಕು. ಒಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಒಂದೊಂದಕ್ಕೆ ತುಂಬ 2 ಇಯರ್ಸ್ ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ, ಒಂದೊಂದಕ್ಕೆ 6 ಮಂತ್ ಇರುತ್ತೆ. ಈಗ ಉಪ್ಪಿನಕಾಯಿ ಮತ್ತು ಕೆಲವೊಂದು ಫುಡ್ಡಿಗೆ ಅಥವಾ ಏನಾದರೂ ಬಿಸ್ಕೆಟಿಗೆಲ್ಲ ಬೆಸ್ಟ್ ಬಿಫೋರ್ 6 ಮಂತ್. ಇನ್ನು ಕೆಲವೊಂದಕ್ಕೆ ಬೆಸ್ಟ್ ಬಿಫೋರ್ 12 ಮಂತ್ಸ್, ಬೆಸ್ಟ್ ಬಿಫೋರ್ 24 ಮಂತ್ಸ್ ಅಂತೆಲ್ಲ ಬರೆದಿರ್ತಾರೆ. ಅವಾಗೆಲ್ಲ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಕೆಲವೊಂದು ಕಸ್ಟಮರ್ ಇವಾಗ ಡೇಟ್ ಇದೆ ಬೆಸ್ಟ್ ಬಿಫೋರ್ ಅಂತಲ್ಲಿ ಬರೆದಿರ್ತಾರಲ್ಲ, ಅದು ನೋಡೋದೇ ಇಲ್ಲ, ವಾಪಸ್ ಬರ್ತಾರೆ, ಮೇಡಮ್ ಇದು ಎಕ್ಸ್ಪೈರಿ ಆಯಿತು. ಆವಾಗ ನಾವು ಸ್ವಲ್ಪ ಧ್ಯಾನದಿಂದ ನೋಡಬೇಕು ಅಲ್ಲಿ ಬೆಸ್ಟ್ ಬಿಫೋರ್ ಎಷ್ಟು ಮಂತ್ ಬರೆದಿದ್ದಾರೆ, ಎಷ್ಟು ಇಯರ್ ಬರೆದಿದ್ದಾರೆ ಅಂತ. ಹಾಗೆ ನನಗೆ ಸುಮಾರು ಸಲ ಇಲ್ಲಿ ಬಂದ ತಕ್ಷಣ ಒಂದು 2 3 ಸಲ ಅಲ್ಲ ತುಂಬಾ ಆಗಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟು, ಒಂದು ಸಲ ನನಗೆ ತುಂಬ ಕಸ್ಟಮರ್ ಇದ್ದರು. ಒಂದು ಕಸ್ಟಮರ್ ಎಜುಕೇಟೆಡು, ಅದರಲ್ಲಿ ಕಂಡೀಷ್ನರ್ ಇದೆ, ಮತ್ತು ಶಾಂಪೂ ವಿತ್ ಕಂಡೀಷ್ನರ್ ಅಂತಾರಲ್ಲ, ಕಂಡೀಷ್ನರ್ ಬೇರೆ ಇತ್ತು, ಶಾಂಪೂ ಬಾಟಲ್ ಸಹಿತ ಅಲ್ಲೇ ಇತ್ತು. ನಾನೊಂದು ಸ್ಟ್ಯಾಂಡಲ್ಲಿ ಇಟ್ಟಿರ್ತೀನಲ್ಲ, ಇವರು ಗಡಿಬಿಡಿಯಲ್ಲಿ ತೊಗೊಂಡು ಹೋಗಿದ್ದಾರೆ. ತೊಗೊಂಡು ಹೋಗಿ ಅವರು ಅಂದರೆ ಒಂದೊಂದು ಸಲ ಅಂತಾರಲ್ಲ, ಜಾಣರು ಬೇಗ ಜಾರಿಕೊಳ್ಳೋದು ಬೇಗ ಅಂತ, ಬೀಳೋದು ಬೇಗ ಅಂತ. ಹಾಗೆ ಇವರು ಓದಿಲ್ಲ ಇರಬೇಕು. ಅದು ಶಾಂಪೂ ಅಲ್ಲ, ಕಂಡೀಷ್ನರ್. ಅದು ಕಂಡೀಷ್ನರ್ ನೊರೆ ಆಗೋದಿಲ್ಲ. ಇವರು ನನಗೆ ಬಂದರು, ಒಂದು ಸ್ವಲ್ಪ ಸಿಟ್ಟಲ್ಲೇ ಬಂದರು. ಆ ಕಸ್ಟಮರ್ ಸ್ವಲ್ಪ ಏಜ್ ಆಗಿದೆ. ಕ್ಯಾ ಮೇಡಮ್ ಯೇ ಖರಾಬ್ ವಾಲಾ ಶಾಂಪೂ ರಖಾ ಹೈ. ನನಗೆ ಒಂಥರ ಆಶ್ಚರ್ಯ, ನಾನು ಶಾಪ್ ಓಪನ್ ಮಾಡಿ ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿಲ್ಲ, ಖರಾಬ್ ವಾಲಾ ಹಾಳಾಗಿರೋ ಶಾಂಪೂ ಎಲ್ಲಿಂದ ಬಂತು ಅಂತ. ಆಮೇಲೆ ನಾನು ನಿಧಾನ ಒಂದು ಸ್ವಲ್ಪ ಒಳಗಡೆ ಹೆದರಿಕೆ, ಅಂದರೆ ನಾವು ನೋಡಿರೋದಿಲ್ಲ, ಕಂಪ್ನಿಯವರು ಬೈ ಚಾನ್ಸ್ ಏನು ಮಾಡಿರ್ತಾರೋ ಅಂತ. ಅದರಲ್ಲಿ ಬೇರೆ ಶಾಂಪೂ ತಲೆ ಕೂದಲಿಗೆ ಎಫೆಕ್ಟ್ ಆದರೆ ನಿಧಾನವಾಗಿ ನೋಡಿದ್ರೆ ಅದು ಕಂಡೀಷ್ನರ್. ನಾನು ಅಂದೆ ಸರ್ ये ಶಾಂಪೂ नहीं है कंडीशनर है. अरे कंडीशनर अलग आता है, ಶಾಂಪೂ अलग आता है. ನಾನು ಹೇಳೋದೇನು, ಗೊತ್ತಿಲ್ಲದೆ ಇದ್ದರೆ ಅಂಗಡಿಯವ್ರಿಗೆ ಕೇಳಿ, ನಾವಿದ್ದೀವಲ್ಲ ಹೇಳ್ತೀವಿ. ಅದು ಇಲ್ಲ, ಇವ್ರು ತೊಗೊಂಡೋಗಿ ಮತ್ತೆ ನಾವು ಬಯಸ್ಕೊಳ್ಳೋದು ಇದೆಲ್ಲ ಆಗುತ್ತೆ. ನಾನು ಜಾಸ್ತಿ ಒಂದು 100ರಲ್ಲಿ 80% ಎಲ್ಲ ನೋಡಿಬಿಟ್ಟೇ ಕೊಡ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದವಾಗ ಹೀಗೆ ತೊಗೊಂಡು ಹೋದರೆ ಇದೇ ರೀತಿ ಆಗೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ಸೇಲ್ಸ್ಮೆನ್ಗಳು 15 ಡೇಸ್ಗೆ 8 ಡೇಸ್ಗೆ ಬರೋರು ಕಾಮನ್ನಾಗಿ ಬರ್ತಾ ಇರ್ತಾರೆ. ಕೆಲವೊಬ್ಬರು ಅವ್ರಿಗೆ ಒಂದು ಡೀಲ್ ಆಗಿರುತ್ತೆ, ಇಂತಿಷ್ಟು ಸಾಮಾನು ಸೇಲ್ ಆಗಬೇಕು, ಇಷ್ಟು ಕಮಿಷನ್ ಅಂತ. ಅವ್ರು ಯಾವಾಗಾದರೂ ಬಂದು ನಮಗೆ ಇನ್ನು ಡೇಟ್ ಮುಗಿಲಿಕ್ಕೆ ಒಂದು 2 ಮಂತ್ ಇದೆ, 1 ಮಂತ್ ಇದೆ ಅನ್ನುವಾಗ ಅದನ್ನು ತಂದು ನಮ್ಗೆ ಹಾಕಿಬಿಡ್ತಾರೆ. ಆವಾಗ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಸ್ವಲ್ಪ ಡೇಟ್ ನೋಡಬೇಕು ಸಾಮಾನು ಬಂದ ತಕ್ಷಣ. ಈ ಥರ ಎಲ್ಲ ಇರುತ್ತೆ. ನಾನು ಮೊದಲೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದೆ. ಆಮೇಲೆ ಅದೇ ಅಂತಾರೆಲ್ಲ ನೋಡಿ ಕಲಿಬೇಕು ಎಲ್ಲ ಅಂತ, ಅನುಭವದಿಂದ ಎಲ್ಲ ಇದನ್ನು ಕಲ್ತಿರೋದು. ಇಷ್ಟೇ ಫ್ರೆಂಡ್ಸ್. ಹಾಗೆ ತುಂಬ ವಿಷಯ ಹೇಳಿದ್ದೀನಿ ನಾನು ಶಾಪ್ ಬಗ್ಗೆ. ಈ ಥರ ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಮತ್ತು ವೆಜಿಟೇಬಲ್ ಓನ್ಲಿ ಗ್ರೋಸ್ರಿ ಸಹಿತ ಇವಾಗ ಪ್ಯಾಕಿಂಗಲ್ಲಿ ಬಂದಿರೋದು ಡೇಟ್ ಆದರೆ ವಾಪಸ್ ಕೊಡ್ತಾರೆ. ಫಾರ್ಮ್ ಎಕ್ಸ್ಪ್ರೆಸ್ ಅಂತ ಕೆಲವೊಂದು ಕಂಪನಿಗಳು. ಹಾಗೆ ನಾವು ಲೂಸ್ ತೊಗೊತೀವಿ, ಅದು ಯಾವತ್ತು ಅಂದರೆ ಅದರಲ್ಲಿ ಏನೋ ಒಂದು ಹುಳ ಗಿಳ ಆಯಿತು ಅಂದರೆ ಅದು ವಾಪಸ್ಸಿಲ್ಲ. ಮತ್ತು ವೆಜಿಟೇಬಲ್ ಮತ್ತು ಫ್ರೂಟ್ಸು ಅದು ವಾಪಸ್ಸಿಲ್ಲ. ನನಗೂ ಬರ್ತಾರೆ ಇಲ್ಲ ಒಂದೊಂದು ಸಲ ಆ್ಯಪಲ್ಲೆಲ್ಲ ತೊಗೊಂಡೋಗಿ, ಮೇಡಮ್ ಇದು ಒಳಗಡೆ ಹಾಳಿದೆ, ನಾವೇನು ಒಳಗಡೆ ನೋಡಿರೋದಿಲ್ಲ, ನಾವು ಹಾಗೆ ತೊಗೊಂಡಿರೋದು, ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದು ನಮ್ಗೆ ಹೇಳ್ತಾರೆ. ಮತ್ತು ಕೆಲವರಿಗೆ ನಾವು ವಾಪಸ್ ಕೊಡಲೇಬೇಕಾಗತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದೇ ನಾವು ಸಿಟಿಗೆ ಹೋಗ್ತಂದರೆ ಅಲ್ಲಿ ಸಿಟಿಯಲ್ಲಿ ಅಥವಾ ಮಾರ್ಕೆಟಲ್ಲಿ ಯಾರೂ ವಾಪಸ್ ತೊಗೊಳ್ಳೋದಿಲ್ಲ. ಇವತ್ತು ಏನು ನಮ್ಮದೆಲ್ಲ ಒಂದು ಈ ಥರ ಏರಿಯಾಕ್ಕೆ ಬಂದಿದೆ, ಅವಾಗೇನು ಮಾಡಲಿಕ್ಕಾಗಲ್ಲ, ನಾವು ಕೊಡಲೇಬೇಕಾಗತ್ತೆ. ಆದ್ರೂ ನಾನು ಕಸ್ಟಮರಿಗೆ ಹೇಳ್ತೀನಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ರಿಪ್ಲೇಸ್ಮೆಂಟ್ ಇಲ್ಲ ಅಂತ. ಆದರೂ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಜನರು ವಿಚಿತ್ರವಾಗಿರ್ತಾರೆ, ಒಬ್ಬೊಬ್ಬರದ್ದು ಒಂದೊಂದು ಬ್ರೇನು. ಭಗವಾನ ದೇವರು ಆ ರೀತಿ ಸೃಷ್ಟಿ ಮಾಡಿರ್ತಾರೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆ ನಾನು ಕೆಲವೊಂದು ವಿಷಯನ ನನಗೆ ಇಷ್ಟವಾದದ್ದು ನಾನು ನೋಟ್ಬುಕ್ಕಲ್ಲಿ ಬರಿತೀನಿ, ಬುಕ್ಕಲ್ಲಿ ಬರೆದು ಇಡ್ತೀನಿ. ಇದು ನನಗೆ ಒಂದು 4 ಇಯರ್ಸಿಂದ ಹ್ಯಾಬಿಟ್ ಆಗಿದೆ. ಮೊದಲೆಲ್ಲ ಇರಲಿಲ್ಲ ಈ ಥರ ಹ್ಯಾಬಿಟ್ಟು. ಅದೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಒಬ್ಬರು ಎಕ್ಸ್ಪೈರಿ ಆದರು ಆಕ್ಸಿಡೆಂಟಲ್ಲಿ.
ಆವಾಗ ಅವ್ರನ್ನ ಕಳ್ಕೊಂಡಾವಾಗ ಒಂಥರ ಅದು ನನಗೆ ತುಂಬ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ನಾನು ಅದರಿಂದ ಹೊರಗೆ ಬರಲಿಕ್ಕೆ ನಾನು ಈ ರೀತಿ ಒಂದು ನೋಟ್ಬುಕ್ಕಲ್ಲಿ ಬರಿತಾ ಇದ್ದೆ. ಏನಾದರೂ ನನಗೆ ಖುಷಿಯಾಗಿರೋದು ಅಥವಾ ಈ ಬರ್ತಡೇಗೆ ಮತ್ತು ನಾನು ಹೊಸ ಡೈರಿಯಲ್ಲಿ ಬರೆದಿದ್ದೀನಿ. ಇವತ್ತು ನನ್ನ ಹುಟ್ಟಿದಬ್ಬ, ನನಗೆ ಎಷ್ಟು ವರ್ಷ ಸ್ಟಾರ್ಟ್, 40 ಇಯರ್ಸ್ ಸ್ಟಾರ್ಟ್ ಕಂಪ್ಲೀಟ್ ಆಯಿತು, ಈ ಥರ ಎಲ್ಲ ಬರೆದಿದ್ದೀನಿ. ಹಾಗೆ ನಾನು ನನಗೊಂದು ಇಷ್ಟವಾದದ್ದಿದೆ. ಇನ್ನು ನಾನು ನನ್ನ ಮಗಳಿಗೆ ಹೇಳಿದ್ದೀನಿ ಒಂದು ಸಲ, ಆಕೆಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬ ಚಿಕ್ಕವಳಿದ್ಲು. ಈಗ ನಾನು ಸತ್ತರೆ ನನಗೆ ನನ್ನ ಮಗಳೇ ಅಂದರೆ ನನ್ನನ್ನು ಇದು ಮಾಡಬೇಕಂತ ಅದೊಂದು ಆಸೆ ಇದೆ ನನಗೆ. ಯಾಕೆಂತ ಹೇಳಿದ್ರೆ ನಮ್ಮ ಗಂಡು ಮಕ್ಕಳಿಲ್ಲ ಅಂತ ನಾವು ಚಿಂತೆ ಮಾಡ್ತೀವಲ್ಲ, ಅಂದರೆ ಅದು ಗಂಡು ಮಕ್ಕಳೇ ಮಾಡಬೇಕು ಅಂತ ನನಗೆ ಅದೇನು ಇದಿಲ್ಲ. ನಾನು ನನ್ನ ಮಗಳಿಗೆ ಈಗ ಹೇಳಬೇಕಂತ ಇದ್ದೀನಿ. ಅದಕ್ಕೂ ಮೊದಲೇ ನಾನು ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ. ಯಾಕೆಂದರೆ ನನಗೆ ನನ್ನ ಸ್ವಂತ ಮಗಳೇ ನನಗೆ ನಾನು ಮರಣ ಹೊಂದಿದ ನಂತರ ನನಗೆ ದಫನ್ ಮಾಡಬೇಕಂತ ನನ್ನ ಆಸೆ. ನಾವು ಆ್ಯಕ್ಚುಲಿ ನಾವು ಬೆಂಕಿ ಇಡೋದು, ಹುಗಿಯೋದಿಲ್ಲ, ಮಣ್ಣಲ್ಲಿ ಹಾಕೋದಿಲ್ಲ, ಬೆಂಕಿ ಹಾಕ್ತೀವಿ. ಅದು ನನ್ನ ಮಗಳೇ ಮಾಡಬೇಕಂತ ನನಗೆ ಆಸೆ. ಹಾಗೆ ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಯಾರಾದರೂ ಸ್ಟೇಟಸ್ ಹಾಕಿರ್ಬೋದು, ನನಗಷ್ಟು ಇಷ್ಟ ಆದರೆ ಆ ಸ್ಟೇಟ್ಮೆಂಟ್ ಅಥವಾ ಆ ಪ್ಯಾರಾಗ್ರಾಫ್ ಏನೋ ಒಂದು ಅದನ್ನು ನಾನು ಈ ಥರ ಬರ್ತಿರ್ತೀನಿ. ಇವತ್ತು ನಮ್ಮ ಮೈದ್ನ ಅಂದರೆ ದಾಯಾದಿ ಮೈದ್ನ ಒಂದು ವಾಟ್ಸಪ್ ಹಾಕಿದ್ದಾನೆ. ಸೌಂದರ್ಯದ ಬಗ್ಗೆ ಅಹಂ ಬೇಡ, ಸತ್ತ ಮೇಲೆ ಎಲ್ಲರೂ ಅಸ್ಥಿಪಂಜರಗಳೇ. 100% ಸೌಂದರ್ಯದ್ದು ನಾನು ಹಾಗಿದ್ದೀನಿ. ಕೆಲವರಿಗೆ ತುಂಬ ಅಹಂ ಇರುತ್ತೆ, ನಾನು ಹಾಗಿದ್ದೀನಿ, ನಾನು ಚೆಂದ ಇದ್ದೀನಿ ಅಂತ ಇನ್ನೊಬ್ಬರಿಗೆ ತುಂಬಾ ಟಿಂಗಲ್ ಮಾಡ್ತಾರೆ. ಸೌಂದರ್ಯದ ಬಗ್ಗೆ ಅಹಂ ಬೇಡ, ಮರಣ ಅಂದರೆ ಸತ್ತ ನಂತರ ಎಲ್ಲರೂ ಅಸ್ಥಿಪಂಜರಗಳೇ. ಎಷ್ಟು ಅರ್ಥಪೂರ್ಣವಾಗಿದೆ. ಅದು ವಾಟ್ಸಪ್ಪಲ್ಲಿ ಅವನು ಮಿರರಲ್ಲಿ ನಿಂತು ನಮ್ಮ ಫೇಸು ಮಿರರಲ್ಲಿ ಅಸ್ಥಿಪಂಜರ ಥರ ನೋಡುವಂತೆ ಆಗಿದೆ. ಅದು ನನಗೆ ತುಂಬ ಇವತ್ತು ಒಂಥರ ಆ ಸೆಂಟೆನ್ಸ್ ತುಂಬ ಇಷ್ಟವಾಯಿತು. ಹಾಗೆ ನಾವು ಕೆಲವೊಂದು ಸಲ ಕೆಲವರು ತುಂಬ ಗರ್ವಪಡ್ತಾರೆ, ನಾನು ಹಾಗಿದ್ದೆ ಹೀಗಿದ್ದೆ ಅಂದರೆ ದುಡ್ಡಿನ ಮೇಲೂ ಇರ್ತಾರೆ. ಕೆಲವರು ಸ್ಟೈಲಿಸ್ಟ್ ಆಗಿರೋದು, ಬಟ್ಟೆಗಳು ಅದು ಬೇರೆ ಬೇರೆ ಹಾಕಿರೋದು, ಅಂದರೆ ಅವರ ಮನಸ್ಸಲ್ಲೇನು ನಾವು ತುಂಬ ಹೈಫೈ ಸುಂದರ ಆ ಥರ. ಆದರೆ ಅವರಿಗೆ ಗೊತ್ತಿಲ್ಲ ಫ್ರೆಂಡ್ಸ್, ಸತ್ತ ನಂತರ ಎಲ್ಲ ಅಸ್ಥಿಪಂಜರಗಳೇ. ನಾವೆಷ್ಟೇ ಇರಲಿ, ದುಡ್ಡಿರಲಿ, ಯಾವುದೇ ಬಟ್ಟೆ ಹಾಕ್ಕೊಳ್ಳಿ, ಯಾವುದೇ ಒಡವೆ ಹಾಕ್ಕೊಳ್ಳಿ, ನಮ್ಮ ದೇಹದಿಂದ ಈ ಉಸಿರು ಹೋದ್ಮೇಲೆ ನಾವೆಲ್ಲ ಅಸ್ಥಿಪಂಜರಗಳು. ಎಷ್ಟು ವಿಚಿತ್ರವಾಗಿದೆ ಅಲ್ಲ. ಹಾಗೆ ಇನ್ನೊಂದು ಬರೆದಿದ್ದೀನಿ, ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಎದುರೇ ಬದುಕು, ಅವರು ನಿನ್ನ ಮುಂದೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಹೆಚ್ಚಾಗುತ್ತದೆ. 100% ಇದನ್ನು ನಾನು ನನ್ನ ಜೀವನದಲ್ಲೇ ಅಳವಡಿಸ್ಕೊಂಡಿದ್ದೀನಿ. ಶತ್ರುಗಳು ಅಂತ ಅಲ್ಲ, ನಮ್ಮನ್ನು ಹೀಯಾಳಿಸಿದವರಿಗೆ, ನಿನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿದವರಿಗೆ, ಅಥವಾ ನೀನು ಸೋಲುತ್ತೀಯ ಅನ್ನೋವರಿಗೆ ಅವರ ಎದುರೇ ಬದುಕಿ ತೋರಿಸ್ಬೇಕು. ಅಂದಾವಾಗಲೇ ನಾವು ಜೀವನದಲ್ಲಿ ಮೇಲಕ್ಕೆ ಬರೋಕ್ಕೆ ಸಾಧ್ಯ. ಇಲ್ಲ ಇವರು ಈ ಥರ ಹೇಳಿರೋರ ಮುಂದೆ ನಾವು ಬದುಕಿದ್ರೆ, ಅವ್ರು ನೋಡಿದಾಗ ಅಥವಾ ಅವ್ರು ನೆನೆಸ್ಕೊಂಡಾಗ, ಇಲ್ಲ ನಾವಿನ್ನೂ ಸ್ಟ್ರಾಂಗ್ ಆಗಬೇಕು, ನಾವಿನ್ನೂ ಅವರ ಎದುರಿಗೆ ಬೆಳೆದು ನಿಲ್ಲಬೇಕು ಅನ್ನೋವಂಥ ಛಲ ಬರುತ್ತೆ. ಇದು ನನಗೆ ಗೋವಾಗೆ ಬಂದ ಮೇಲೇ ಸ್ಟಾರ್ಟ್ ಆಗಿರೋದು ಈ ಥರ ಛಲ ಅನುಭವ. ಹಾಗೆ ಇದು ನನ್ನ ಬದುಕಲ್ಲಿ ತುಂಬಾ ಆಗಿದೆ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಫಸ್ಟು ಗೋವಾಗೆ ಬಂದೆ, ಅಲ್ಲೂ ಬಂದ ಮೇಲೆ ತುಂಬ ಮಾತುಗಳನ್ನು ಕೇಳಿದೆ. ಅಲ್ಲಿಂದ ನಾನು ಎದ್ದೆ, ಇಲ್ಲ ನಾನು ಮಾಡ್ತೀನಿ ಅನ್ನೋದು. ನನ್ನ ತಮ್ಮ ನನಗೆ ಸಪೋರ್ಟ್ ಮಾಡಿದ ತುಂಬಾ. ಅದಾಯಿತು, ಅಲ್ಲಿಂದ ಒಂದು 10 ವರ್ಷ ಹಾಗೆ ಕಳೀತು. ಮತ್ತೆ ನಾನು ಕೆಳಗೆ ಬಿದ್ದೆ. ಈಗ 2 ವರ್ಷದಿಂದ ಹಾಗೆ ಇದ್ದೀನಿ. ಇನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅದೇ ನಮ್ಮನ್ನು ಹೀಯಾಳಿಸಿದವರು, ನಮ್ಮ ಬಗ್ಗೆ ಏನಿದೆ ಅದು, ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಎದುರೇ ಬದುಕು,
ಅವರು ನಿನ್ನ ಮುಂದೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಹೆಚ್ಚಾಗುತ್ತದೆ. ಶತ್ರುಗಳು ಅಂತಲ್ಲ, ನಮ್ಮನ್ನು ಹೀಯಾಳಿಸಿದವರಿಗೆ ಅಥವಾ ನಿಮ್ಮಲ್ಲಿ ಆಗೋದಿಲ್ಲ ಅಂತ ಈ ಥರ ಎಲ್ಲ ಹೇಳಿದವರು ಎದುರಿಗೆ ನಾವು ಬದುಕಿ ತೋರಿಸಿದ್ರೆ ಅದು ಒಂದು ಛಲ. ಮತ್ತು ಅವರ ಎದುರಿಗೆ ಬದುಕಿದರೆ ಅವರನ್ನು ನೋಡಿದಾಗ ಇಲ್ಲ, ನಾವು ಅವರಂತೆ ಅವ್ರಿಗಿಂತ ಮೇಲೆ ಇರಬೇಕು, ಅವ್ರು ಹೇಳಿದ ಮಾತುಗಳಿಗೆ ನಾವು ಉತ್ತರ ಕೊಡಬೇಕು, ಇದೆಲ್ಲ ನಮಗೆ ಮೈಂಡಲ್ಲಿ ಪ್ರಿಂಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ಇವತ್ತು ನಾಗರ ಪಂಚಮಿ ಅಂತ ಮೊದಲೇ ಹೇಳಿದ್ದೀನಿ. ನನ್ನ ಫ್ರೆಂಡ್ಸ್ ನನಗೆ ಈ ಸ್ವೀಟ್ ಅಂದರೆ ಪತೋಳಿ ಅಂತೀವಲ್ಲ, ಅದು ಮಾಡಿಕೊಟ್ಟಿದ್ಲು. ಅದು ಬೆಳಿಗ್ಗೆ ತಿಂದಿದ್ದೆ. ಹಾಗೆ ಇವತ್ತು ಊಟನೂ ವೆಜ್ ಆಗಿದ್ದರಿಂದ ಅಷ್ಟೇನು ಹೋಗ್ತಾ ಇಲ್ಲ. ಇನ್ನು ಗಣೇಶ ಹಬ್ಬ ಮುಗಿಯೋ ತನಕ ಪ್ಯೂರ್ ವೆಜ್ಜೇ ಆಗಿರ್ತೀವಿ ನಾವು. ವಂದನೆಗಳು ಎಲ್ಲರಿಗೂ. ಶುಭವಾಗಲಿ.